ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ಬಳ್ಳಾರಿ ಡಿ ಸಿ ಸಿ ಬ್ಯಾಂಕ್ ನೋಟ್ಸ್ ಬಗ್ಗೆ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಪ್ಲಸ್ 160+ ಸ್ಕೋರಿಂಗ್ ಈಸಿಯಾಗಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ವಿಡಿಯೋನ ತಪ್ಪದೆ ಎಲ್ಲರೂ ವೀಕ್ಷಿಸಿ ಎಂಡಿಂಗ್ವರೆಗೂ ನೋಡ್ರಿ. ಬಳ್ಳಾರಿ ಡಿ ಸಿ ಸಿ ಬ್ಯಾಂಕ್ನ ಸಿಲೆಬಸ್ಸು ಪ್ಲಸ್ ಕಲಬುರಗಿ, ಬೀದರ್, ಯಾದಗಿರಿ KMF ಕಾಲಾಗಿದೆಯಲ್ಲ ಅದರ ಸಿಲೆಬಸ್ಸು ಪ್ಲಸ್ ವೀರಶೈವ ಕೋಆಪರೇಟಿವ್ ಬ್ಯಾಂಕ್ ಕಾಲಾಗಿದೆಯಲ್ಲ ಅದರ ಸಿಲೆಬಸ್, ಎಲ್ಲ ಸಿಲೆಬಸ್ಸು ಸೇಮ್ ಸಿಲೆಬಸ್ ಇದೆ, ಸೇಮ್ ಇದೆ. ಅರ್ಥ ಆಯ್ತಲ್ಲ? ಆಲ್ಮೋಸ್ಟ್ 175 ಮಾರ್ಕ್ಸ್ಗೆ ಸಿಮಿಲರ್ ಇದೆ. ನಿಮ್ಮ ಬಳ್ಳಾರಿ ಡಿ ಸಿ ಬ್ಯಾಂಕು, ವೀರಶೈವ ಕೋಆಪರೇಟಿವ್ ಬ್ಯಾಂಕ್ 200 ಮಾರ್ಕ್ಸ್ ಸಿಮಿಲರ್ ಸಿಲೆಬಸ್ ಇದೆ. ಒಂದಕ್ಕೆ ಓದಿದ್ರೆ ಎರಡಕ್ಕೂ ಆಗುತ್ತೆ. ಅದೇ ನಿಮ್ಮ KMFಗೂ ಡಿ ಸಿ ಸಿ ಬ್ಯಾಂಕು ಕಂಪೇರ್ ಮಾಡಿದ್ರೆ ಸುಮಾರು ಜನ ಕೇಳ್ತಾ ಇರ್ತೀರಾ, ನಾವು ಬರೀ ಡಿ ಸಿ ಸಿ ಬ್ಯಾಂಕ್ ಅಷ್ಟೇ ಬರೆಯೋದು, KMF ಬರೆಯಲ್ಲ ಅಂತ. ಹಂಗೆ ಮಾತ್ರ ಮಾಡಬಾರ್ದು. ಯಾಕೆಂದರೆ ಸಿಮಿಲರ್ ಸಿಲೆಬಸ್ ಇದೆ. 175 ಮಾರ್ಕ್ಸ್ಗೆ ಸಿಮಿಲರ್ ಸಿಲೆಬಸ್ ಬರುತ್ತೆ. ಯಾವುದು? ನಿಮ್ಮ ಡಿ ಸಿ ಸಿ ಬ್ಯಾಂಕ್ಸ್ ಆ್ಯಂಡ್ KMF. ಎಲ್ಲಿ ವೇರಿಯೇಷನ್ ಆಗುತ್ತೆ? KMF 25 ಮಾರ್ಕ್ಸು ನಿಮ್ಮ ಪಶುಪಾಲನೆ ಓದ್ಕೊಂಡು ಹೋಗ್ಬೇಕು, ಅಷ್ಟೇ ವೇರಿಯೇಷನ್ ಆಗೋದು. ಇದು ಬ್ಯಾಂಕಿಂಗ್ ಓದ್ಕೊಂಡು ಹೋದರೆ ಮುಗಿದೋಯ್ತು. ಮಿಕ್ಕಿದೆಲ್ಲ ಎಂಟೈರ್ ಸಿಲೆಬಸ್ಸು ಸೇಮ್ ಇರುತ್ತೆ. ಅರ್ಥ ಆಗುತ್ತಲ್ಲ? ನಮ್ಮಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ ಫಸ್ಟು. ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನ ನೋಡದೆ ಯಾರು ಕಾಲು ಮೆಸೇಜಸ್ ಮಾಡಬೇಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ. ಅವೆಲ್ಲವನ್ನು ಒಂದು 10 ನಿಮಿಷ, ಒಂದು ಅರ್ಧ ಗಂಟೆ ಕೂತ್ಕೊಂಡು ನೋಡ್ರಿ. ಫ್ರೀ ಟೈಮಲ್ಲಿ ಕೂತ್ಕೊಂಡು ನೋಡ್ರಿ. ನೋಡಿದಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ಎಕ್ಸಾಮ್ಸಿಂದ ಎಷ್ಟು ಕ್ವಶನ್ಸು ನೋಟ್ಸಿಂದ ಬಂದಿದ್ದಾವೆ. ಅದೇ ನೋಟ್ಸ್ನ ಸ್ಕ್ರೀನ್ಶಾಟ್ ತೆಗೆದು ಹಾಕಿದ್ದೀವಿ. ಎಲ್ಲವೂ ಮಾಹಿತಿ ಇದೆ. ಎಲ್ಲ ಮಾಹಿತಿ ಅದನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಅದಾದ ನಂತರದಲ್ಲಿ ಅಷ್ಟೇ ಮೆಸೇಜ್ ಮಾಡಬೇಕು. ಅರ್ಥ ಆಗುತ್ತಲ್ಲ? ಅದಾದ ನಂತರದಲ್ಲಿ ಅಷ್ಟೇ ಮೆಸೇಜ್ ಮಾಡಬೇಕು. ಅದು ಅವಶ್ಯಕತೆ ಇದ್ದರೆ ಮಾತ್ರ. ಇಲ್ಲಾಂದರೆ ದಯವಿಟ್ಟು ನಿಮ್ಮ ಹತ್ರ ಏನಿದೆ ಕೂತ್ಕೊಂಡು ಓದ್ಕೊಳ್ರಿ. ಕಾಲಹರಣ ಮಾಡೋ ಕೆಲಸ ಬೇಡ. ಅರ್ಥ ಆಗುತ್ತಲ್ಲ? ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ನೋಡಿದ್ರೆ ನಿಮ್ಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನೋಟ್ಸ್ ಕ್ವಾಲಿಟಿ, ನೋಟ್ಸ್ ಸ್ಯಾಂಪಲ್ಲು ಎಲ್ಲವೂ ಅಲ್ಲೇ ಕಾಣುತ್ತೆ. ಸೊ ತದನಂತರ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಒಂದು ಮೆಸೇಜ್ ಮಾಡಿದ್ರೆ ಸಾಕು, ಕಳಿಸ್ಕೊಡ್ತೀವಪ್ಪ. ಕೂತ್ಕೊಂಡು ಓದ್ಕೊಳ್ರಿ, ಟೈಮ್ ವೇಸ್ಟ್ ಮಾಡಿಬಿಡ್ರಿ. ಇನ್ನು ಹೆಂಗೆ ಓದಿದ್ರೆ ಈಸಿಯಾಗಿ ಸ್ಕೋರ್ ಆಗುತ್ತೆ ಹೇಳ್ತಾ ಹೋಗ್ತೀನಿ ನೋಡ್ರಿ. ಇನ್ನು ನಿಮ್ಮ ಡಿ ಸಿ ಸಿ ಬ್ಯಾಂಕ್ ಸಿಲೆಬಸ್ ನೋಡ್ತಾ ಹೋಗೋಣ. ಡಿ ಸಿ ಸಿ ಬ್ಯಾಂಕ್, ವೀರಶೈವ ಕೋಆಪರೇಟಿವ್ ಬ್ಯಾಂಕ್, ಈಗ ಬಳ್ಳಾರಿ ಡಿ ಸಿ ಸಿ ಬ್ಯಾಂಕ್ ಕಾಲಾಗಿಲ್ಲ ಅದರ ಸಿಲೆಬಸ್ಸು, ವೀರಶೈವ ಕೋಆಪರೇಟಿವ್ ಬ್ಯಾಂಕ್ ಸಿಲೆಬಸ್ಸು ಪ್ಲಸ್ ಕಲಬುರ್ಗಿದು ನಿಮ್ಮ KMF ಕಾಲಾಗಿದೆ ಆ ಸಿಲೆಬಸ್ ನೋಡ್ತಾ ಹೋಗೋಣ. ಇದೇ ಸಿಲೆಬಸ್ಸು. ಕನ್ನಡ ಇರುತ್ತೆ, ಇಂಗ್ಲೀಷ್ ಇರುತ್ತೆ, ಸಾಮಾನ್ಯ ಜ್ಞಾನ ಇರುತ್ತೆ, ಸಹಕಾರಿ ವಿಚಾರ, ಕಾನ್ಸ್ಟಿಟ್ಯೂಷನ್ನು, ಬ್ಯಾಂಕಿಂಗು, ಇದಿಷ್ಟು ಇರುತ್ತೆ. ಈ ಬ್ಯಾಂಕಿಂಗ್ ಒಂದನ್ನು ತೆಗೆದ್ರೆ ಡಿ ಸಿ ಸಿ ಬ್ಯಾಂಕ್ ಹೋಗ್ಬೇಕಾದ್ರೆ ಬ್ಯಾಂಕಿಂಗ್ ಓದ್ಕೊಂಡು ಹೋಗ್ಬೇಕು. ನಿಮ್ಮ KMF ಹೋಗ್ಬೇಕಾದ್ರೆ ಪಶುಪಾಲನೆ ಓದ್ಕೊಂಡು ಹೋಗ್ಬೇಕು. ಮಿಕ್ಕಿದಷ್ಟು ಸಿಲೆಬಸ್ಸು ಸಿಮಿಲರ್ ಸಿಲೆಬಸ್ ಇರುತ್ತೆ. ಇನ್ನಿದ್ರಲ್ಲಿ ಸ್ಕೋರಿಂಗ್ ಲೆಕ್ಕಾಚಾರ ನೋಡ್ತಾ ಹೋದಾದ್ರೆ ಕನ್ನಡ ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ಫಸ್ಟ್ ಪ್ರಿಯಾರಿಟಿ ಕೊಟ್ಟು ಓದಿ. 50ಕ್ಕೆ 50 ಮಾರ್ಕ್ಸ್ ಹಾಕ್ಬರ್ಬೋದು ಕನ್ನಡ. ಇನ್ನು ಅದಾದ ನಂತರದಲ್ಲಿ ಕೋಆಪರೇಟಿವ್ ಬರುತ್ತಲ್ಲ 45+ ಆರಾಮ್ಸೆ ತಗೋಬೋದು 50ಗೆ. ಇನ್ನು ಕಾನ್ಸ್ಟಿಟ್ಯೂಷನ್ ಬರುತ್ತಲ್ಲ ಇದು ಅಷ್ಟೇ 25 ಮಾರ್ಕ್ಸ್ ಆರಾಮ್ಸೆ ರೀಚ್ ಆಗ್ಬೋದು. ಬ್ಯಾಂಕಿಂಗ್ ಬರುತ್ತಲ್ವಾ ಇದು 20 ಮಾರ್ಕ್ಸ್ ಆರಾಮ್ಸೆ ರೀಚ್ ಆಗ್ಬೋದು. ಈಸಿಯಾಗಿ 20 ಮಾರ್ಕ್ಸ್ ರೀಚ್ ಆಗ್ಬೋದು. ಇನ್ನು ನಿಮ್ಮ ಈ GK ಬರುತ್ತಲ್ಲ 18 ಮಾರ್ಕ್ಸ್ ಆರಾಮ್ಸೆ ರೀಚ್ ಆಗ್ಬೋದು. ಇನ್ನು ಇಂಗ್ಲೀಷು ಇದು ಒಂದು 18 ಆರಾಮ್ಸೆ ರೀಚ್ ಆಗ್ಬೋದು. ಈ ಥರ ಓದೋ ವಿಧಾನ. ನಿಮ್ಮ ಇಂಗ್ಲೀಷ್ ಆ್ಯಂಡ್ ಸಾಮಾನ್ಯ ಜ್ಞಾನನ 2 ಅವರ್ಸ್ ಹಾಕ್ಕೊಳ್ಳಿ. ಪರ್ ಡೇ 2 ಅವರ್ಸ್ ಹಾಕ್ಕೊಳ್ಳಿ. ಮಿಕ್ಕಿದ ಎಲ್ಲ ಸಬ್ಜೆಕ್ಟ್ಸ್ನ ಕರೆಕ್ಟಾಗಿ ಪ್ರಪೋರ್ಷನೇಟಾಗಿ ಟೈಮಿಂಗ್ಸ್ನ ಡಿವಿಷನ್ ಮಾಡಿ. ಡೈಲಿ 10 ಅವರ್ಸ್ ವರ್ಕ್ ಮಾಡಿ. ಡೈಲಿ 10 ಅವರ್ಸ್ ವರ್ಕ್ ಮಾಡಿದ್ರೆ ಈಸಿಯಾಗಿ ಇಂಟರ್ವ್ಯೂ ಕ್ವಾಲಿಫೈ ಆಗ್ತಾರೆ. ಇಷ್ಟೇ ಮಾಡಬೇಕಾಗಿರೋದು. ಇದನ್ನು ಮಾಡಿಕೊಡ್ರಿ. ಈ ಸಿಲೆಬಸ್ಸಿನ ಮೇಲೆ ಗಮನ ಇರಲಿ. ಇನ್ನು ಅಟೆಂಡರ್ ಸಿಲೆಬಸ್ಸು ಕನ್ನಡ ಪ್ಲಸ್ ಸಾಮಾನ್ಯ ಜ್ಞಾನ ಇರುತ್ತೆ. 50 ಮಾರ್ಕ್ಸ್ ಇರುತ್ತೆ. ಸಿಂಪಲ್ ಆಗಿರುತ್ತೆ. ಇನ್ನು ನಮ್ಮ ಲಭ್ಯ ಇರತಕ್ಕಂಥ ನೋಟ್ಸು ಕನ್ನಡ ಲಭ್ಯ ಇದೆ. ಇಲ್ಲಿದೆ ನೋಡ್ರಿ. ನೆಕ್ಸ್ಟ್ ಇದರಲ್ಲಿ ಕನ್ನಡ ಲಭ್ಯ ಇದೆ. ಕನ್ನಡ ನೋಟ್ಸು ಕಂಪ್ಲೀಟ್ ನೋಟ್ಸ್ ಲಭ್ಯ ಇದೆ. ನೋಟ್ಸ್ ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ ಲಭ್ಯ ಇದೆ. ಅರ್ಥ ಆಗ್ತಿದೆಯಲ್ಲ? ವ್ಯಾಕರಣದಲ್ಲಿ ಶಾರ್ಟ್ಕಟ್ ಟ್ರಿಕ್ಸ್ನ ಆ್ಯಡ್ ಮಾಡಿದ್ದೀವಿ. ಅವಶ್ಯಕತೆ ಇದ್ದರೆ ತೊಗೊಂಡು ಹೋದ್ರಪ್ಪ. ಅರ್ಥ ಆಗ್ತಿದೆಯಲ್ಲ? ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ. ಎಲ್ಲ ವಿಡಿಯೋಸ್ನು ಚೆಕ್ ಮಾಡಿ. ಎಲ್ಲ ವಿಡಿಯೋಸ್ನು ಚೆಕ್ ಮಾಡ್ಕೊಳ್ಳಿ. ನೋಟ್ಸ್ನ ಸ್ಯಾಂಪಲ್ ಅಲ್ಲೇ ಕಾಣುತ್ತೆ. ನೋಟ್ಸ್ನ ಸ್ಯಾಂಪಲ್ಲು ಕ್ಲಿಯರ್ ಕಟ್ಟಾಗಿ ಕಣ್ಣಿಗೆ ಕಾಣುತ್ತೆ. ನೋಟ್ಸ್ ಸ್ಯಾಂಪಲ್ ನಿಮ್ಮ ಕಣ್ಣಿಗೆ ಕಾಣುತ್ತೆ. ಪ್ಲಸ್ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತಲೂ ಗೊತ್ತಾಗುತ್ತೆ. ಎಲ್ಲವೂ ಅದರಲ್ಲಿ ಮಾಹಿತಿ ಇದೆ. ಅದನ್ನು ನೋಡಿ ತದನಂತರ ಯಾರಿಗಾರು ಅವಶ್ಯಕತೆ ಇದ್ದರೆ ಕಾಲ್ ಮಾಡಿರಿ. ಅರ್ಥ ಆಗುತ್ತಲ್ಲ? ಅನ್ವಾಂಟೆಡ್ ಮೆಸೇಜಸ್ ಕಾಲ್ಸು ದಯವಿಟ್ಟು ಮಾಡಿಬಿಡಿ. ಕೂತ್ಕೊಂಡು ಓದ್ಕೊಳ್ಳಿ. ಕನ್ನಡ ನೋಟ್ಸು ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ ಲಭ್ಯ ಇದೆ. ಯಾರಿಗಾರು ಅವಶ್ಯಕತೆ ಇದ್ದರೆ ತೊಗೊಂಡೋದ್ರಿ. ವ್ಯಾಕರಣ ಸಂಪೂರ್ಣವಾಗಿ ಶಾರ್ಟ್ಕಟ್ ಮೆಥಡ್ನ ಆ್ಯಡ್ ಮಾಡಿದ್ದೀವಿ. ಹುಡುಗರಿಗೆ ತುಂಬಾ ಈಸಿ ಆಗುತ್ತೆ. ತುಂಬ ಸರಳವಾಗಿ ಶಾರ್ಟ್ಕಟ್ ಮೆಥಡ್ ಅಂದರೆ ಔಟ್ ಆಫ್ ಔಟ್ ಸ್ಕೋರ್ ಆಗುತ್ತೆ. ಅರ್ಥ ಆಯ್ತಲ್ಲ? ನಿಮ್ಮ ಯಾವುದಿದು ಭಾಷಾ ಇದು ಬರುತ್ತಲ್ಲ, ಯಾವುದದು ನಿಮ್ಮ ಕವಿಕೃತಿ ವಿಚಾರ ಕರೆಂಟ್ ಅಫೇರ್ಸ್ ಬೇಸ್ಡ್ ಹೇಳಿದ್ದೀವಿ. ಆಲ್ಮೋಸ್ಟ್ ಅವೇ ಕವರ್ ಆಗ್ತವೆ. ಇನ್ನು ಕಾನ್ಸ್ಟಿಟ್ಯೂಷನ್ನು ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ. ಫುಲ್ ನೋಟ್ಸ್ ಇದೆ ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಹೋದ್ರಪ್ಪ. ರೆಕಾರ್ಡೆಡ್ ಕ್ಲಾಸಸ್ಸು ಇದೆ, ಪ್ರಿಂಟೆಡ್ ನೋಟ್ಸು ಇದೆ. ಕನ್ನಡ ಮೀಡಿಯಮು
ಇನ್ನು ಕೋಆಪರೇಟಿವ್ KMF ಬ್ಯಾಂಕಿಂಗ್ 1959 ಆಕ್ಟ್ 3000 ಕ್ವಶನ್ ಬ್ಯಾಂಕ್ ಲಭ್ಯ ಇದೆ. ಹೈಲಿ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸು. ಯಾರಿಗಾರ ಅವಶ್ಯಕತೆ ಇದ್ರೆ ತಗೊಂಡು ಹೋದ್ರಿ. ಕನ್ನಡ ಮೀಡಿಯಮು ಕಂಪ್ಲೀಟ್ ನೋಟ್ಸ್ ಲಭ್ಯ ಇದೆ. ಮೀಡಿಯಂ ಯಾವುದ್ರಲ್ಲಿದೆ? ಕನ್ನಡ ಮೀಡಿಯಮಲ್ಲಿದೆ. ಪ್ಲಸ್ ಕಂಪ್ಲೀಟ್ ನೋಟ್ಸ್ ಲಭ್ಯ ಇದೆ. ಪ್ಲಸ್ ಇದಕ್ಕೆ ಸಂಬಂಧಪಟ್ಟಂಥ ರೆಕಾರ್ಡೆಡ್ ಕ್ಲಾಸಸ್ಸು ಫ್ರೀ ಇರುತ್ತೆ. ಇದೊಂದಕ್ಕೆ ಮಾತ್ರ ಕನ್ನಡ ಪೇಯ್ಡ್ ಇರುತ್ತೆ, ಕಾನ್ಸ್ಟಿಟ್ಯೂಷನ್ ಪೇಯ್ಡ್ ಇರುತ್ತೆ. ಕೋಆಪರೇಟಿವ್ ರೆಕಾರ್ಡೆಡ್ ಕ್ಲಾಸಸ್ ಫ್ರೀ ಇರುತ್ತೆ. ವೆರಿ ಶಾರ್ಟ್ಲಿ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಹತ್ರ ಬರ್ತಾ ಇದೆ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು ಪರ್ಚೇಸ್ ಮಾಡಿದ್ರೆ ಅಷ್ಟು ಜನಕ್ಕೆ ರೆಕಾರ್ಡೆಡ್ ಕ್ಲಾಸಸ್ಸು ಸೆಂಡ್ ಆಗುತ್ತೆ. ಇನ್ನು GK ಟಿಲ್ ಎಕ್ಸಾಮಿನೇಷನ್ ಡೇಟ್ವರೆಗೂ ಕರೆಂಟ್ ಅಫೇರ್ಸ್ ಪ್ಲಸ್ GK ಕರೆಂಟ್ ಅಫೇರ್ಸು ಪ್ಲಸ್ GK ಕ್ಲಾಸಸ್ಸು ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತವೆ ಟಿಲ್ ಎಕ್ಸಾಮಿನೇಷನ್ ಡೇಟ್ವರೆಗೂ. ಯಾರಿಗಾರ ಅವಶ್ಯಕತೆ ಇದ್ದರೆ ತೊಗೊಂಡು ಹೋದ್ರಿ. ಇನ್ನು ಇಂಗ್ಲೀಷ್ ಮೆಟೀರಿಯಲು ನಮ್ಮಲ್ಲಿ ಆಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸಸ್ಸು ಲಭ್ಯ ಇದೆ. ಫ್ರೇಸಸ್ಸು ಲಭ್ಯ ಇದೆ. ಸೊ ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಹೋದ್ರಿ. ಇದು ಫ್ರೀ ಇರುತ್ತೆ. ಇಂಗ್ಲೀಷ್ ಫ್ರೀ ಇರುತ್ತೆ. ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ, ನಮ್ಮಲ್ಲಿ ಯಾರು ನೋಟ್ಸ್ ತೊಗೊಂಡಿರ್ತಾರ ಅವ್ರಿಗೆ ಮಾತ್ರ ಫ್ರೀ ಇರುತ್ತೆ. ಆಟೋನಿಮ್ಸು, ಸಿನೋನಿಮ್ಸ್, ಇಡಿಯಮ್ಸ್ ಇವೇ ಬರ್ತಾವ. 100% ಇವೇ ಬರ್ತವೆ. ಯಾಕೆ ಅಂದರೆ ಇದು ಹಳೆ ನೋಟ್ಸಿಂದ ಹ್ಯಾಂಡ್ ರಿಟನ್ ನೋಟ್ಸು. ಹಳೆ ನೋಟ್ಸ್ ನಾವು ಸಕ್ಸಸ್ ಆಗಿದ್ದೀವಲ್ಲ, ಹಳೆ ಕಾಲದ ಕತೆ ಆವಾಗ ಬರೆದಿರ್ತಕ್ಕಂಥದ್ದು. ಇದು ಅವಾಗ ಬರೆದಿರ್ತಕ್ಕಂಥದ್ದು ಹ್ಯಾಂಡ್ ರಿಟನ್ ನೋಟ್ಸು. ಅರ್ಥ ಆಗುತ್ತಲ್ಲ? ಹ್ಯಾಂಡ್ ರಿಟನ್ ನೋಟ್ಸ್ ಇದು ಯೂಸ್ ಮಾಡಿಕೊಡ್ರಿ. ಇದಿಷ್ಟು ಲಭ್ಯ ಇರ್ತಕ್ಕಂಥ ನೋಟ್ಸು. ಕೂತ್ಕೊಂಡು ಓದಲಿಕ್ಕೆ ಸ್ಟಾರ್ಟ್ ಮಾಡಿರಿ. ನೀವೇ ಒಂದು 10 ಅವರ್ಸ್ ಪರ್ ಡೇ 10 ಅವರ್ಸು ಅಚ್ಚುಕಟ್ಟಾಗಿ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಅವರ್ ಸ್ಪ್ಲಿಟ್ ಮಾಡಬೇಕು ಅಂತೇಳಿ ಒಂದು ಚಿಕ್ಕದಾಗಿ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಓದಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಇಂಗ್ಲೀಷ್ 2 ಅವರ್ಸು, GK 2 ಅವರ್ಸು ಸಾಕು. ಇಂಗ್ಲೀಷ್ ಡೈಲಿ 2 ಅವರ್ಸ್ ಓದಬೇಕು ಕಂಪಲ್ಸರಿ. GK 2 ಅವರ್ಸ್ ಓದಿದ್ರೆ ಹೈಯೆಸ್ಟ್ ಸ್ಕೋರ್ ಆಗುತ್ತೆ. ಮಿಕ್ಕಿದಂಥ ಸಬ್ಜೆಕ್ಟು ಕೋಆಪರೇಟಿವು ಮ್ಯಾಕ್ಸಿಮಮ್ ಫೋಕಸಿಂಗ್ ಇರಲಿ. ನೋಟ್ಸು, ಕ್ವಶನ್ ಬ್ಯಾಂಕ್ ತುಂಬ ಅಥೆಂಟಿಕೇಟೆಡ್ ಇದೆ. ನೀಟಾಗಿ ಒಂದು 10 ಸತಿ ರಿವಿಷನ್ ಮಾಡಿರಿ. ಆಲ್ಮೋಸ್ಟ್ ಕ್ವಶನ್ಸ್ ಕವರ್ ಆಗ್ತವೆ. ಅರ್ಥ ಆಯ್ತಿದೆಯಲ್ಲ? ಕೋಆಪರೇಟಿವ್ ಪ್ಲಸ್ ಬ್ಯಾಂಕಿಂಗು ಪ್ಲಸ್ ನಿಮ್ಮದು ಕನ್ನಡ ಅದ್ಭುತವಾಗಿದೆ. ಅವಶ್ಯಕತೆ ಇದ್ದರೆ ತೊಗೊಂಡೋದ್ರಿ. ಇನ್ನು ಕಾನ್ಸ್ಟಿಟ್ಯೂಷನ್, ಇವು 3 ಸಬ್ಜೆಕ್ಟ್ ಮೇಲೆ ಮೋರ್ ಫೋಕಸಿಂಗ್ ಇರಲಿ. ಸ್ಕೋರಿಂಗ್ ಇದ್ರ ಮೇಲೆ ನಿಮ್ಮ ಲಿಸ್ಟಲ್ಲಿ ಸೆಲೆಕ್ಷನ್ ಆಗ್ತಕ್ಕಂಥ ಇದ್ರ ಮೇಲೆ ಡಿಸೈಡ್ ಆಗೋದು. ಅರ್ಥ ಆಯ್ತಲ್ಲ? GK ಅಂಥ ಸ್ಕೋರಿಂಗ್ ಅಲ್ಲ. ನೀವು ತಿಳ್ಕೊಂಡಿರೋ ಮಟ್ಟದಲ್ಲಿ ಆ ರೇಂಜ್ ಸ್ಕೋರಿಂಗ್ ಮಾಡೋದು ತುಂಬ ಕಷ್ಟ. ಅರ್ಥ ಆಗುತ್ತಲ್ಲ? ಇನ್ನು ಇಂಗ್ಲೀಷ್ ಮೀಡಿಯಂ ಹುಡುಗರಿಗೆ ತುಂಬ ಸಿಂಪಲ್ ಆಗಿರುತ್ತೆ. ಅದೇ ಕನ್ನಡ ಮೀಡಿಯಂ ಹುಡುಗರಿಗೆ ಅಷ್ಟು ಸುಲಭ ಇರೋದಿಲ್ಲ. ಅದಕ್ಕೋಸ್ಕರ ಈ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿರಿ. ಇವೆರಡನ್ನ 2 ಅವರ್ಸ್ ಏನೇನು ಶಾರ್ಟ್ಕಟ್ ಮೆಥಡ್ ಇದ್ದಾವೆ ಯೂಸ್ ಮಾಡ್ಕೊಳ್ಳಿ. GK ಅಂತೂ ರೆಕಾರ್ಡೆಡ್ ಕ್ಲಾಸಸ್ ಇದೆ, ಅದ್ಭುತವಾಗಿದ್ದಾವೆ ರೆಕಾರ್ಡೆಡ್ ಕ್ಲಾಸಸ್ಸು. 18+ ಆರಾಮ್ಸೆ ರೀಚ್ ಆಗ್ಬೋದು. ಕಣ್ಣು ಮುಚ್ಕೊಂಡು ರೀಚ್ ಆಗ್ಬೋದು 18+. ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಓದ್ಕೊಡ್ರಿ. ಇದು ಓದ್ತಕ್ಕಂಥ ಮೆಥಡು. ಎಲ್ಲ ಮಾಹಿತಿನೂ ಹೇಳಿದ್ದೀನಿ. ಪ್ಲಸ್ ಇನ್ನೂ ಒಂದು ಸತಿ ಹೇಳ್ತಾ ಇದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ಎಲ್ಲ ವಿಡಿಯೋಸ್ನು ಚೆಕ್ ಮಾಡಿ ತದನಂತರದಲ್ಲಿ ಅಲ್ಲಿ ಸ್ಯಾಂಪಲ್ ನೋಟ್ಸು ಅಲ್ಲೇ ಕಾಣುತ್ತೆ. ಅರ್ಥ ಆಗ್ತಿದೆಯಲ್ಲ? ಈ ನೋಟ್ಸಿಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತಲೂ ಕಾಣುತ್ತೆ. ಅದು ಕಾಣುತ್ತೆ, ಇದು ಕಾಣುತ್ತೆ, ಎಲ್ಲವೂ ಕಾಣ್ತವೆ. ನೋಟ್ಸಿಂದ ಎಷ್ಟು ಕ್ವಶನ್ಸ್ ಬಂದಿದೆ ಅಂದರೆ ಅಥೆಂಟಿಕೇಶನ್ ಅಲ್ಲೇ ಸಿಗುತ್ತೆ ನಿಮಗೆ ಕ್ಲಿಯರ್ ಕಟ್ಟಾಗಿ. ಪ್ಲಸ್ ಸ್ಯಾಂಪಲ್ ನೋಟ್ಸ್ ಬೇಕು ಅಂದರೆ ಅದೇ ಕಾಣಿಸ್ತಾ ಇರುತ್ತೆ, ಅದರದ್ದೇ ಫೋಟೋ ಹೊಡೆದು ಹಾಕಿರ್ತೀವಿ. ಸ್ಯಾಂಪಲ್ ನೋಟ್ಸು ನಿಮ್ಮ ಕಣ್ಣಿಗೆ ಕಾಣುತ್ತೆ. ಅರ್ಥ ಆಗುತ್ತಲ್ಲ? ಕೂತ್ಕೊಂಡು ಅಚ್ಚುಕಟ್ಟಾಗಿ ಮತ್ತು ಹುಡುಗರು ರಿವ್ಯೂಸು ಅದನ್ನೂ ಹಾಕಿದ್ದೀವಿ. ಯಾರ್ಯಾರು ಸೆಲೆಕ್ಷನ್ ಆಗಿದ್ರೆ ಎಲ್ಲ ರಿವ್ಯೂಸ್ ಎಲ್ಲವೂ ಇದೆ ಚಾನಲಲ್ಲಿ. ಸಮಾಧಾನವಾಗಿ ನೋಡ್ರಿ. ಅಷ್ಟೇ ಕೂತ್ಕೊಂಡು ಸಮಾಧಾನವಾಗಿ ನೋಡ್ರಿ. ಪ್ಲಸ್ ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತಲೂ ಹಾಕಿದ್ದೀವಿ. ಕೂತ್ಕೊಂಡು ಓದ್ಕೊಳ್ರಿ. ಒಳ್ಳೆಯದಾಗಲಿ. ನನಗೆ ಗೊತ್ತಿರೋ ಎಲ್ಲ ಮಾಹಿತಿನೂ ಹೇಳಿದ್ದೀನಿ. ಅನ್ವಾಂಟೆಡ್ ಮೆಸೇಜಸ್ಸು ದಯವಿಟ್ಟು ಬೇಡ. ಸುಮ್ಮನೆ ಕೂತ್ಕೊಂಡು ನಿಮ್ಮದೇ ಏನು ಕೊಟ್ಟಿರ್ತೀವಿ ಅದನ್ನು ಓದ್ಕೊಂಡು ಹೋಗ್ರಿ. ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ವೆರಿ ಶಾರ್ಟ್ಲಿ ಕೋಆಪರೇಟಿವ್ ಕ್ಲಾಸಸ್ಸು ಸ್ಟಾರ್ಟ್ ಆಗುತ್ತೆ. ವೆರಿ ಶಾರ್ಟ್ಲಿ ಅಂತ ಹೇಳಿದ್ದೀನಿ. ದಯವಿಟ್ಟು ಅದಕ್ಕೆ ಮೆಸೇಜಸ್ ಮಾಡಬೇಡಿ. ತುಂಬ ಜನ ಇದ್ದೀರಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಯಾರೊಬ್ಬರು ಮಾಡಬೇಡಿ. ಅದು ಸ್ಟಾರ್ಟ್ ಆದ ತಕ್ಷಣ ಇಮಿಡಿಯೇಟ್ಲಿ ಎಲ್ಲರಿಗೂ ಸೆಂಡ್ ಆಗುತ್ತಪ್ಪ. ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೂ ಸೆಂಡ್ ಆಗುತ್ತೆ. ಕೇಳೋದೇನೂ ಇಲ್ಲ. ಅರ್ಥ ಆಗುತ್ತಲ್ಲ? ಸ್ಟಾರ್ಟ್ ಆದಾಗಲೂ ಒಂದು ಸತಿ ಹೇಳ್ತೀನಿ. ಅದಾದಮೇಲೂ ಏನಾದ್ರು ಬರಲಿಲ್ಲ, ಯಾರಿಗಾರ ಮಿಸ್ ಆಗಿದ್ರೆ, ಜಾಸ್ತಿ ಜನದಿಂದ ಬೈ ಓವರ್ ಸೈಟ್ ಮಿಸ್ ಆಗಿದ್ರೆ ಅವಾಗ ಮೆಸೇಜ್ ಮಾಡಿರಿ. ಈಗ ಯಾರು ಮಾಡೋಕ್ಕೋಗ್ಬಿಡ್ರಿ. ಕೂತ್ಕೊಂಡು ಓದ್ಕೊಳ್ರಿ. ಒಳ್ಳೇದಾಗ್ಲಮ್ಮ.